ದಿಲ್ಲಿ ಟೂರ್ ಮಾಡಿದ್ರು ಬರಿಗೈಯಲ್ಲೇ ಡಿಕೆಶಿ ವಾಪಸ್. ಖರ್ಗೆ ರಾಹುಲ್ ಭೇಟಿಗೆ ಪ್ರಯತ್ನಿಸಿದ್ರು, ಸಿಗಲಿಲ್ಲ ರಿಸಲ್ಟ್. ಕರ್ನಾಟಕದಲ್ಲಿಯೇ ಸಿಗ್ತೇನೆ ಎಂದ ಮಲ್ಲಿಕಾರ್ಜುನ ಖರ್ಗೆ. ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಭೇಟಿಗೆ ಮಾತ್ರ ದಿಲ್ಲಿಗೆ ಪ್ರವೇಶ. ಅಂದ್ರೆ ದಿಲ್ಲಿಗೆ ಪ್ರವಾಸವನ್ನ ಮಾಡಬೇಕಾಗಿತ್ತು. ಸೀಮಿತ ಹೈಕಮಾಂಡ್ ನಾಯಕರ ಮುಂದೆ ಡಿಕೆಶಿ ಕಂಪ್ಲೇಂಟ್ ಅನ್ನ ಕೊಡಬೇಕಾಗಿತ್ತು. ಆದ್ರೆ ಇದ್ಯಾವುದು ಸಕ್ಸಸ್ ಆಗದಂತೆ ಕಾಣಿಸ್ತಾ ಇಲ್ಲ. ಸಿಎಂ ಬಣದ ಬಹಿರಂಗ ಸಮರದ ಬಗ್ಗೆ ಡಿಕೆಶಿ ದೂರನ್ನ ಕೊಡೋದಕ್ಕೆ ಅಂತಾನೆ ಹೇಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ಹೋಗಿದ್ರು. ಆದ್ರೆ ಅದ್ಯಾವುದು ಕೂಡ ಸಾಧ್ಯ ಆಗಿಲ್ಲ. ಹೈಕಮಾಂಡ್ ನಾಯಕರು ಬ್ಯುಸಿ ಇದ್ದಾರಂತೆ. ಸೊ ಹಾಗಾಗಿ ಅಂದ್ಕೊಂಡಂತೆ ಯಾವುದೂ ಆಗಿಲ್ಲ. ಡಿಕೆ ಶಿವಕುಮಾರ್ ವಾಪಸ್ಸಾಗಿದ್ದಾರೆ. ಕರ್ನಾಟಕದಲ್ಲಿ ಸಿಗ್ತೇನೆ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿ ವಾಪಸ್ ಕಳುಹಿಸಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿರುವಂತದ್ದು. ಅಧಿಕಾರ ಸೂತ್ರದ ಅನ್ವಯ ನನಗೆ ಅವಕಾಶ ಸಿಗಬೇಕು, ಅವಕಾಶ ಕೊಡಿಸೋದು ನಿಮ್ಮ ಕೈಯಲ್ಲಿದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ರಾಹುಲ್ ಹಾಗೂ ಸೋನಿಯಾ ಗಾಂಧಿ ಗಮನಕ್ಕೆ ತನ್ನಿ. ಅಧಿಕಾರದ ಬಗ್ಗೆ ಸಿಎಂ ಬಣದಿಂದ ಬಹಿರಂಗ ಹೇಳಿಕೆಗಳನ್ನ ಕೊಡಲಾಗ್ತಾ ಇದೆ. ಓಪನ್ ವಾರ್ಗೆ ಕಡಿವಾಣ ಹಾಕಿಸಿ ಅಂತ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಸಂಕಷ್ಟದ ವೇಳೆ ಪಕ್ಷದ ಅಧ್ಯಕ್ಷ ಹುದ್ದೆಯನ್ನ ನಿಭಾಯಿಸಿದ್ದೇನೆ. ಡಿಕೆ ಮಾತಿಗೆ ಎಲ್ಲದಕ್ಕೂ ಹೈಕಮಾಂಡ್ ನಾಯಕರು ಸದ್ಯಕ್ಕೆ ಬೇರೆ ಚರ್ಚೆಗೆ ಅವಕಾಶವನ್ನ ಕೊಡೋದು ಬೇಡ, ಆಯ್ತು ಮುಂದಿನ ದಿನಗಳಲ್ಲಿ ನೋಡೋಣ. ರಾಜ್ಯದಲ್ಲಿ ಸಮುದಾಯವಾರು ಸಮಾವೇಶ ಬೇಡ, ಇದರಿಂದ ಪಕ್ಷದ ಮೇಲೆ ಪರಿಣಾಮಗಳು ಆಗತ್ತೆ. ನೀವು ಪಕ್ಷ ಸಂಘಟನೆ ಮಾಡೋದ್ರಲ್ಲಿ ನಿರತರಾಗಿ ಇಬ್ಬರು ನಾಯಕರ ಜೊತೆ ಚರ್ಚೆ ಮಾಡಿ ಅಂತ ಹೇಳಿ ಡಿಕೆ ಶಿವಕುಮಾರ್ ವಾಪಸ್ ಆಗಿದ್ದಾರೆ. ದಿಲ್ಲಿ ಟೂರ್ ಮಾಡಿದ್ರು ಕೂಡ ಡಿಕೆ ಶಿವಕುಮಾರ್ ವಾಪಸ್ ಬಂದಿದ್ದಾರೆ. ಕಳೆದ ಬಾರಿ ದಿಲ್ಲಿ ಟೂರ್ ಮಾಡಿದಂತಹ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಡಿನ್ನರ್ ಮೀಟಿಂಗನ್ನು ಕರೆದಿದ್ರು. ಅದಕ್ಕೆ ಕಡಿವಾಣ ಹಾಕುವಂತಹ ಕೆಲಸವನ್ನ ಡಿಕೆ ಶಿವಕುಮಾರ್ ಮಾಡಿದ್ರು. ಆದರೆ ಈ ಬಾರಿ ಕಂಪ್ಲೇಂಟ್ ಮಾಡುವುದಕ್ಕೆ ಅಂತಾನೆ ಹೋಗಿದ್ರು. ಸತೀಶ್ ಜಾರಕಿಹೊಳಿ, KN ರಾಜಣ್ಣ, ಅದರಲ್ಲೂ KN ರಾಜಣ್ಣ ವಿರುದ್ಧ ದೂರು ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ಹೋಗಿದ್ರು. ರಾಹುಲ್ ಗಾಂಧಿ ಅವರನ್ನ, ಅದೇ ರೀತಿಯಾಗಿ ಕೆಸಿ ವೇಣುಗೋಪಾಲ್ ರವರನ್ನ ಭೇಟಿ ಆಗಬೇಕು ಅಂತ ಹೋಗಿದ್ರು. ಬಟ್ ಆದರೆ ಅದು ಸಾಧ್ಯವಾಗಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೂಡ ಭೇಟಿಯಾಗಿ ಅವರು ವಾಪಸ್ ಕಳುಹಿಸಿದ್ದಾರೆ. ಕರ್ನಾಟಕದಲ್ಲಿ ಸಿಗ್ತೇನೆ, ಅಲ್ಲಿಯೇ ಮಾತನಾಡೋಣ ಅಂತ ಹೇಳಿ ವಾಪಸ್ ಕಳುಹಿಸಿಕೊಟ್ಟಿದ್ದಾರೆ.